ನಮಸ್ಕಾರ. ಹಾಗೆ ಸಾಲಗಾರರ ಸಹಕಾರದ ಸಂಘದ ಎಲ್ಲ ಸದಸ್ಯರಿಗೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ, ಬಂದಂತ ಎಲ್ಲರಿಗೂ ನಮಸ್ಕಾರ. ನಮ್ಗೆ ನಮಸ್ಕಾರ ಹೇಳಿಲ್ಲ ಅಂತ ಅನ್ಕೊಂಬೇಡಿ. ಇವತ್ತು ಆಕ್ಚುಲಿ ಇದನ್ನ ಹೇಳಲೇಬೇಕು. ಮೊದಲಿಗೆ ನಮ್ಮ ಅಪ್ಪು ಸರ್ ನಮ್ಮನ್ನ ಆಗಲಿ 4 ವರ್ಷ ಆಯಿತು. ಇವತ್ತು ಐ ಗೆಸ್ ಅವ್ರ ನೆನಪು ಒಂದು ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ ನಮಗೆಲ್ಲ. ಅವರು ನಮ್ಮ ಜೊತೆಗೆ ಇಲ್ಲಿ ಇಲ್ಲದೆ ಇದ್ರೂ ಅವರ ವ್ಯಕ್ತಿತ್ವ, ಅವರ ಕೆಲಸ, ಅವರ ನಗು, ಅವರ ಕಣ್ಣು ಎಲ್ಲರೂ ನಮ್ಮ ನೆನಪಲ್ಲಿ ಹಾಗೇನೆ ಇದೆ. ಅವರು ನಮ್ಮ ಜೊತೆ ಇಲ್ಲದೆ ಇದ್ರೂ ಅವರ ನೆನಪನ್ನ ನಮ್ಮಿಂದ ಯಾರು ತಗೊಳಕ್ಕಾಗಲ್ಲ. ಹೀಗೆ ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಾ ಸಾಲಗಾರರ ಸಹಕಾರ ಸಂಘ ಹೆಸರಿನ ಮಜವಾಗಿದೆ. ಬಟ್ ಎಂತ ಅಂತಂದ್ರೆ ನಂಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ. ಇನ್ನೂ ತನಕ ಸಾಲ ಮಾಡಿಲ್ಲ ನಾನು. ಇನ್ಮೇಲೂ ಸಾಲ ಮಾಡಬಾರ್ದು, ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಸಾಲ ಮಾಡ್ದೇನೆ ತಗೊಂಡಿದ್ದೀನಿ. ಥ್ಯಾಂಕ್ ಗಾಡ್. ಅದು ಈ ಸಾಂಗ್ ಕೇಳಿದ್ಮೇಲಂತೂ ಪಕ್ಕ ಫಾರ್ ಶೋರ್ ನಾನು ಫಿಕ್ಸ್ ಆಗ್ಬಿಟ್ಟೆ ತಲೆಯಲ್ಲಿ, ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ. ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ. ಐ ಗೆಸ್ ತುಂಬಾ ಜನ ನನ್ನಂಥವ್ರನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ. ಅಫ್ಕೋರ್ಸ್ ನೀವು ಹೇಳ್ದಂಗೆನೆ. ಅಂಡ್ ತುಂಬಾ ರಿಲೇಟಬಲ್ ಇದೆ. ಐ ಆಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ, ಅಷ್ಟೇ ಕಾಮಿಡಿಯಾಗಿ, ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನಾನು ಇದನ್ನ ಹೇಳಲೇಬೇಕು. ಶರಣ್ ಸರ್, ಮೈ ಗಾಡ್, ಏನ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಸಾಂಗು ಅಷ್ಟೇ ಚೆನ್ನಾಗಿ ಹಾಡ್ತಾರೆ, ಡ್ಯಾನ್ಸೂ ಅಷ್ಟೇ ಅಮೇಝಿಂಗ್ ಆಗಿ ಮಾಡ್ತಾರೆ, ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಆಕ್ಟಿಂಗು ಮಾತೇ ಇಲ್ಲ. ತುಂಬ ಐ ಗೆಸ್ ಯು ಆರ್ ವೆರಿ ಲಕ್ಕಿ. ಅವರಿಗೆ ಆ ಸಾಂಗ್ ಅಷ್ಟು ಇಷ್ಟ ಆಗಿ ಆ ಸಾಂಗನ್ನ ಹಾಡಿದ್ದಾರೆ ಅವರು. ತ್ಯಾಗರಾಜ್ ಸರ್, ನೀವು ಬರೆದ್ಮೇಲೆ ಕೇಳ್ಬೇಕಾ ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಇದನ್ನ ಹೇಳಲೇಬೇಕು. ಧನಂಜಯ್ ಸರ್ ಮತ್ತೆ ತ್ಯಾಗರಾಜ್ ಸರ್ ಇಂದು ನಮ್ಮ ಸಂಬಂಧ ತುಂಬಾ ಹಳೇದು. ನನ್ನ ಮೊದಲ ಸಿನಿಮಾ ಪ್ರೇಮಂ ಪೂಜ್ಯಂ ನನಗೆ ಸಿಗ್ಬೇಕು ಅಂತಂದ್ರೆ ಒಂದ್ ಕಡೆಯಿಂದ ಕಾರಣ ಅದು ಧನಂಜಯ್ ಸರ್. ನಾನಿವತ್ತು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಧನಂಜಯ್ ಸರ್. ಒಂದು ಆಲ್ಬಮ್ ಸಾಂಗಿಗೋಸ್ಕರ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅಂಡ್ ನಾನು ಫೋಟೋಸ್ ಕಳಿಸಿದ್ದೆ. ಅದು ಅವ್ರ ದೊಡ್ಡ ಗುಣ ಅಂತ ಅನ್ಕೊಂತೀನಿ ನಾನು. ನನಗೆ ತಕ್ಷಣ ಫೋನ್ ಮಾಡಿಬಿಟ್ಟು ಈ ಆಲ್ಬಮ್ ಸಾಂಗ್ ಬೇಡ, ಇದೊಂದು ಸ್ವಲ್ಪ ಚಿಕ್ಕ ಪ್ರಾಜೆಕ್ಟ್, ಇದು ಇನ್ನೊಂದು ಸಿನಿಮಾ ಇದೆ ಪ್ರೇಮಂ ಪೂಜ್ಯಂ ಅಂತ. ಪ್ರೇಮಂ ಪೂಜ್ಯಂ ಅಂತ ಒಂದು ಸಿನಿಮಾ ಇದೆ. ಅದರಲ್ಲಿ ದೇವತೆ ತರ ಕ್ಯಾರೆಕ್ಟರ್ ಇದೆ.